ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ಬರೆದಿರ್ತಕ್ಕಂತಹ ಗಂಗಾಮಾಯಿ ಅನ್ನುವಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಕವಿತೆಯ 3ನೇ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನೋಡಿ, ಇವತ್ತು ಒಂದು ಪದ್ಯದ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೇನೆ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಹೇಗ್ ಬರಿಬೇಕು ಅನ್ನೋದನ್ನ ಅಲ್ಲಿ ಉತ್ತರನ ಸಹಿತ ನಾನು ಇವತ್ತು ಈ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೋಡಿ, ಪ್ರಶ್ನೆ ಈ ರೀತಿ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ನೋಡಿ, ತೋಂಡಿ ಸಂಪ್ರದಾಯದ ಮೂಲಕವೇ ಅರಿದ ಗಾಳಿ ಮಾತುಗಳೇ ಬಲವಾದ ನಂಬಿಕೆಗಳಾಗುತ್ತವೆ ಎಂಬುದು ಗಂಗಾಮಾಯಿ ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು. ಇಲ್ಲ ಅಂತಂದ್ರೆ ಹಾಗೇನೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನಿಮ್ಗೆ 10 ಅಂಕದ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಅಂದ್ರೆ, ಅನೈತಿಕ ಭ್ರಷ್ಟಾಚಾರ ಅಜ್ಞಾನಗಳು ಬದುಕನ್ನ ಮಡುಗಟ್ಟಿಸಿ ಬಿಡುವ ವಿಷಾದ ಕಂಬಾರರು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ಅನ್ನುವುದನ್ನ ವಿವರಿಸಿ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ಗಂಗಾಮಾಯಿ ಮಹಿಮೆ ಮತ್ತು ಅವಳ ಪವಾಡಗಳು, ಅವಳ ಮಹತ್ವವೇನು ಅನ್ನುವಂತಹ ವಿಚಾರವನ್ನು ಕೂಡ ನಿಮಗೆ ಕೇಳ್ಬೋದು. ಈ ರೀತಿಯ ಪ್ರಶ್ನೆಗಳು ಖಂಡಿತ ಕೇಳ್ತಾರೆ. ಅದಕ್ಕೆ ನಾನು ಪ್ರಶ್ನೆ ಸಹಿತ ನಿಮಗೆ ಉತ್ತರವನ್ನ ತಿಳಿಸುವಂತಹ ಒಂದು ಕೆಲಸ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಭಾವಾರ್ಥಕ್ಕೆ 6 ಅಂಕ ಕೇಳ್ತಾರೆ, ಹಾಗೇನೆ 10 ಅಂಕ. ಒಟ್ಟಾರೆಯಾಗಿ ಇವತ್ತಿನ ತರಗತಿ ನಿಮಗೆ 16 ಅಂಕಗಳಿಗೆ ತುಂಬಾ ಉಪಯುಕ್ತ ಅಂತಕ್ಕಂಥದ್ದನ್ನ ಭಾವಿಸ್ತಾ, ನೋಡಿ, ಈಗ ಪದ್ಯ ಈ ರೀತಿ ಹೇಳ್ತಾ ಹೋಗ್ತಾ ಇದ್ದಾರೆ. ಕವಿ ಎಷ್ಟರ ಮಟ್ಟಿಗೆ, ನೋಡಿ, ಆ ಮಡುಗಟ್ಟಿ ನಿಂತಿರ್ತಕ್ಕಂತಹ ಗಂಗಾಮಾಯಿ ಕೆರೆಯ ಒಂದು ಭೌಗೋಳಿಕ ಚಿತ್ರಣದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನೋಡ್ದೋ. ಹಾಗೇನೆ ಗಂಗಾಮಾಯಿ ಕೆರೆಯಲ್ಲಿ ಯಾವ ರೀತಿ ಅಲ್ಲಿ ಆ ಊರಿನ ಜನ ಮತ್ತೆ ಆ ಊರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕೆರೆಯ ಅಥವಾ ಪರಿಸರದ ಚಿತ್ರಣದ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಇವತ್ತು ನಿಂತ ನೀರಾದ ಗಂಗಾಮಾಯಿ ಕೆರೆಯ ಬದುಕಿನ ಮೌಢ್ಯತೆ ಇದೆಯಲ್ಲ, ಆ ಮೌಢ್ಯತೆ ಎಷ್ಟರ ಮಟ್ಟಿಗೆ ಅಲ್ಲಿ ಭಟ್ಟರ ಪುಸ್ತಕದಲ್ಲಿ ಯಾವ ರೀತಿ ಆ ಮೌಢ್ಯತೆಯನ್ನ ತುಂಬಿ ಅಲ್ಲಿರ್ತಕ್ಕಂತಹ ಜನರನ್ನ ನಂಬಿಸ್ತಾ ಇದ್ದಾರೆ, ಅಥವಾ ಆ ಮೌಢ್ಯತೆ ಅಂತಕ್ಕಂಥದ್ದು ಗಂಗಾಮಾಯಿ ಒಂದು ಕವಿತೆಯಲ್ಲಿ ಹೇಗೆ ಮಡುಗಟ್ಟಿ ನಿಂತಿದೆ ಅಂತಕ್ಕಂಥದ್ದನ್ನ ಅದನ್ನು ಕೂಡ ಈ ತರಗತಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಗಂಗಾಮಾಯಿ ಕೆರೆಗೆ ಏನೆಲ್ಲ ವರ್ಣನೆಗಳಿವೆ ಅಥವಾ ಏನೆಲ್ಲ ಪವಾಡಗಳಿವೆ, ಆ ಮಹಿಮೆ ಅಂತದ್ದು ಅನ್ನೋದನ್ನ ನಾವು ಗಮನಿಸೋಣ. ಇದಕ್ಕೂ ಇವೆ ಇಲ್ಲಿ ಹಾರುವರ ಚಂಡಿಕೆಯಂತೆ ವಸೆದ ಗಂಗಾಷ್ಟಕ ಶತಕ, ಲಹರಿ ಸಹಸ್ರ ನಾಮಾವಳಿ, ಸ್ಥಳ ಪುರಾಣಗಳು, ಹಳೆದೇವರ ಜಡೆಯ ಜಿಡ್ಡು, ಮುನಿತೊಡೆಯ ಕಿಲುಬು, ಕಿವಿಯ ಪಿಸುರು ತೊಡೆದು ಮಡುಗೊಂಡವಳೆ ಗಂಗಾಮಾಯಿ, ಅಂತೆಯೇ ಬರುವಾಗ ಉಡಿತುಂಬ ತಂದಳು ತಾಯಿ. ಆ ಸೀಮೆಯ ಪವಿತ್ರ ಕೆಸರು ರುಸುಕು ರೋಗಾಣು, ಹಗ್ಗಕ್ಕೆ ಹಾವೆಂಬ ಭಯ, ಕಾಂಬ ಕಣ್ಣಿಗೆ ಮಾಯದ ಕನ್ನಡಿ, ಘನಮಹಿಮಳು ತಾಯಿ. ತಾಮ್ರದ ದುಡ್ಡನ ಅದ್ದಿ ತಕ್ಷಣವೇ ಕಿಲುಬಾಗಿಸುವಾಕೆ, ಬೆಳಗಿದರೆ ಬಂಗಾರ ಇಲ್ಲವೇ ಅಂತ ಭ್ರಮೆ ಹುಟ್ಟಿಸುವಾಕೆ, ಬಂಗಾಲದ ಜಾದುಗಾರರಿಗೆ ಬಾಣತಿಯ ಕೈ ಒದಗಿಸಿದಾಕೆ, ಮೂರೇ ಗುಟುಕಿಗೆ ಬಂಜೆಯರ ಗರ್ಭ ಗಟ್ಟಿಗೊಳಿಸುವಾಕೆ, ಕಲಿವ ಹುಡುಗರನ್ನ ಸೈಕಲ್ ಸಮೇತ ಹೊಟ್ಟೆಯೊಳಗೆ ಅಟ್ಟಿಸಿಕೊಂಡೋಗುವಾಕೆ, ಏಸು ನಡೆದಿದ್ದು ಇದೇ ನೀರಿನ ಮೇಲೆಂದ ಪಾದ್ರಿಗೆ ವಲತಿಯ ಮೈ ತುಂಬಿ ಹೌದೆಂದಿದಾಕೆ. ನೋಡಿ, ಗಂಗಾಮಾಯಿಯ ಪವಾಡಗಳಿವೆಯಲ್ಲ, ಅವ್ರು ಎಷ್ಟರ ಮಟ್ಟಿಗೆ ಆ ಪವಾಡಗಳಿವೆ. ಯಾರು? ಆ ಕಂಬಾರರ ಊರಿನ ಆ ಒಂದು ಕೆರೆ ಯಾವುದು?
ಈ ಗಂಗಾಮಾಯಿ ಕೆರೆ ಆ ಊರಿನ ಆರವರ ಅಥವಾ ಭಟ್ಟರ ಅಥವಾ ಬ್ರಾಹ್ಮಣರ ಒಂದು ಚಂಡಿಕೆಯಲ್ಲಿ ಯಾವ ರೀತಿ ಹೊಸೆದಿದ್ದಾರೆ, ಪುರಾಣ ಇಲ್ಲಿ ಸ್ಥಳ ಪುರಾಣ ಹೇಗಿದೆ ಆ ಒಂದು ಕೆರೆಯದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಪ್ರತಿ ಊರಿನ ಕೆರೆಯಂತೆ ಅಥವಾ ಪ್ರತಿ ಊರಿಗೆ ಇರುವಂತೆ ಈ ಊರಿನ ಕೆರೆಗೂ ಕೂಡ ಒಂದು ಸ್ಥಳ ಪುರಾಣ ಇದೆ. ಎಲ್ಲಿ ಅದರ ಆಧಾರ ಎಲ್ಲಿ ಸರ್, ಯಾವ ರೀತಿ ಅಂತ ನೋಡೋದಾದ್ರೆ ಈ ಊರಿನ ಭಟ್ಟರ ಪುಸ್ತಕದ ಪ್ರಕಾರ ನೋಡಿ, ಗಂಗಾಮಾಯಿ ಕೆರೆ ಇಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಊರಿನ ಕೆರೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ನೋಡಿ, ಈ ಊರಿನ ಕೆರೆಯ ಒಂದು ಮಹಿಮೆ ಅಥವಾ ಅದರ ಪವಾಡವನ್ನ ಆ ಊರಿನ ಭಟ್ಟರ ಪುಸ್ತಕದ ಪ್ರಕಾರ ಇಲ್ಲಿ ನಾವು ಗಮನಿಸೋದಾದ್ರೆ, ಗಂಗಾಮಾಯಿ ದುರ್ಗೆಯ ಇಲ್ಲಿ ಪ್ರತೀಕ ಅಂತಕ್ಕಂಥದ್ದು. ಇಲ್ಲಿ ಕೂಡ ಸಾಕ್ಷಾತ್ ದುರ್ಗಾದೇವಿನೇ ಇಲ್ಲಿ ಗಂಗಾಮಾಯಿ ಅಂತಕ್ಕಂಥದ್ದನ್ನ ಬಿಂಬಿಸ್ತಕ್ಕಂತಹ ಒಂದು ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ಅದಕ್ಕೆ ನೋಡಿ, ಆ ಕೆರೆಗೆ ಅನೇಕ ಸ್ತೋತ್ರ ಸಹಸ್ರ ನಾಮಾವಳಿಗಳಿವೆ ಅಂತ ನೋಡಿ, ಸಾವಿರಾರು ನಾಮಗಳು ಅನೇಕ ಹೆಸರುಗಳಿಂದ ಕರಿತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ಅಲ್ಲಿ ಸ್ಥಳ ಪುರಾಣಗಳು ಕೂಡ ಇವೆ ಅಂತಕ್ಕಂಥದ್ದು. ಗಂಗಾಮಾಯಿಯ ಮಹಿಮೆ ಮತ್ತು ಪವಾಡಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಯಾರು ಅಲ್ಲಿ ಯಾರು ಬರೆದಿಟ್ಟ ಪುಸ್ತಕದಲ್ಲಪ್ಪ ಅಂದ್ರೆ ಆ ಊರಿನ ಭಟ್ಟರು ಬರೆದಿರ್ತಕ್ಕಂತಹ ಪುಸ್ತಕದಲ್ಲಿ. ಹಾಗೇನೆ ಹಳೆದೇವರ ಜಡೆಯ ಜಿಡ್ಡು ಮುನಿತೊಡೆಯ ಕಿಲುವಿಗಿ ಆ ಕಿವಿಯ ಪಿಸುರು ತೊಡೆ ಇದು ಹುಟ್ಟಿದವಳು ಯಾರು, ಗಂಗಾಮಾಯಿ ಅಂತಕ್ಕಂಥದ್ದು. ಹಾಗೇನೆ ಅವಳು ಮಡಲು ತುಂಬಿ ಬರ್ಬೇಕಾದರೆ, ಆ ಬೇರೆ ಸೀಮೆಯಿಂದ ಬೇರೆ ಕಡೆಯಿಂದ ಬರ್ಬೇಕಾದರೆ ಗಂಗಾಮಾಯಿ ಪವಿತ್ರವಾದಂತಹ ಕೆಸರು ರೋಗಗಳನ್ನ ತನ್ನ ಮಡಿಲಲ್ಲಿ ತಂದಿದ್ದಾಳೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಗಂಗಾಮಾಯಿ ಎಲ್ಲ ಒಂದ್ ಕಡೆ ಕನ್ನಡಿಯ ಇಲ್ಲ ಒಂದ್ ಕಡೆ ಅವಳೇನ್ ಮಾಡ್ತದೆ, ಮಾಯದ ಕನ್ನಡಿ ಇದ್ದ ಹಾಗೆ ಅಂತಕ್ಕಂಥದ್ದು. ಘನ ಮಹಿಮಳು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅವಳು ಮಾಯದ ಕನ್ನಡಿ ಅಂತಂದ್ರೆ, ಅಥವಾ ಆ ಊರಿನ ಕೆರೆ ಆ ನಿಂತ ನೀರು ಎಷ್ಟು ಇಲ್ಲ ಒಂದ್ ಕಡೆ ಎಷ್ಟರ ಮಟ್ಟಿಗೆ ಅದು ಕಲುಷಿತಗೊಂಡಿದೆ ಅಂತಕ್ಕಂಥದನ್ನ ನೋಡೋದಾದ್ರೆ, ಅಲ್ಲಿ ನೋಡಿ, ಅಲ್ಲೊಂದು ಪದವನ್ನ ಅವರು ಒಂದು ಸಾಲನ್ನ ಹೇಳ್ತಾ ಇದ್ದಾರೆ. ತಾಮ್ರದ ದುಡ್ಡನ್ನ ಅದ್ದಿದರೆ, ತಾಮ್ರದ ದುಡ್ಡನ್ನ ಆ ನೀರೊಳಗಡೆ ಹಾಕಿದ್ರೆ ಕ್ಷಣಾರ್ಧದಲ್ಲೇ ಅದು ತುಕ್ಕಿಡಿತಾ ಇತ್ತು ಅಂತಕ್ಕಂಥ ಅಷ್ಟರ ಮಟ್ಟಿಗೆ ಕಲುಷಿತಗೊಂಡಿರ್ತಕ್ಕಂತಹ ಗಂಗಾಮಾಯಿಯ ಕೆರೆಯ ವಿಚಾರವನ್ನ ಇಲ್ಲೆಲ್ಲೋ ಒಂದ್ ಕಡೆ ಒಂದು ಮೌಢ್ಯತೆಯ ಆಗರವಾಗಿದೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಜನರಿಗೆ ಅಲ್ಲಿ ಆ ಭಟ್ಟರ ಪುಸ್ತಕದ ಪುರಾಣ ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅದು ದೇವಿಯ ಎಲ್ಲೋ ಒಂದು ಕಡೆ ಆ ದೇವಿ ಆ ತಾಮ್ರದ ದುಡ್ಡನ್ನ ಈ ರೀತಿ ಕಿಲುಬಿಸ್ತಾ ಇದ್ದಾಳೆ, ಅಥವಾ ಅವಳ ಒಂದು ಆ ದೇವಿಯ ಶಕ್ತಿ ಅನ್ನೋದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ತಾಮ್ರದ ದುಡ್ಡನ್ನ ಅದ್ದಿದ ತಕ್ಷಣವೇ ಅದು ಕಿಲುಬುಗೊಳ್ಳುತ್ತದೆ. ಇನ್ನೊಂದ್ ಕಡೆ ತಾಮ್ರದ ದುಡ್ಡು ಬೆಳಗಿದರೆ ಅದು ಬಂಗಾರ. ನೋಡಿ, ತಾಮ್ರದ ದುಡ್ಡು ಏನಾದ್ರೂ ತುಕ್ಕಿಡಿಲ್ಲ ಅಂತ ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ನಿಮಗೆ ಒಳ್ಳೆಯ ಸಂಕೇತವಾಗುತ್ತೆ, ಅಥವಾ ನಿಮ್ಮ ಶುಭ ಸಂಕೇತ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಜಾದುಗಾರರ ಬಾಣತಿಯ ಕೈ ಒದಗಿಸಿದ ಆಕೆ ಅಂತಕ್ಕಂಥದ್ದು. ಹಾಗೇನೆ ಗಂಗಾಮಾಯಿಯ ಇನ್ನೊಂದು ಮಹಿಮೆಯನ್ನ ನಾವು ಗಮನಿಸೋದಾದ್ರೆ, ಆ ಗಂಗಾಮಾಯಿ ಕೆರೆಯ ನೀರನ್ನ ಮಕ್ಕಳಾಗದಂತಹ ಮಹಿಳೆಯರು ಕುಡಿದ್ರೆ, ಆ ನೀರನ್ನ ಕುಡಿದ್ರೆ ಅವ್ರಿಗೆ ಇರತಕ್ಕಂತಹ ಬಂಜತನ ನಿವಾರಣೆಯಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಗರ್ಭ ಧರಿಸುವಂತಹ ಒಂದು ಶಕ್ತಿ ಅವರಲ್ಲಿ ಮರುಕಳಿಸುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ಅಥವಾ ಒಂದು ನಂಬಿಕೆಯನ್ನ ಇಲ್ಲಿ ನೀಡ್ತಾ ಇದ್ದಾರೆ, ಅಥವಾ ಅಲ್ಲಿರ್ತಕ್ಕಂಥ ಜನ ಈ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ನೋಡಿ, ಅಷ್ಟು ಒಂದು ರೀತಿಯಲ್ಲಿ ಗಂಗಾಮಾಯಿಯ ನೋಡಿ, ನಾವು ಗಂಗಾ ಸ್ನಾನ ತುಂಗಾ ಪಾನ ಅಂತ ಏನ್ ಕರಿತೀವೋ, ಈ ಗಂಗಾಮಾಯಿಯ ಕೆರೆಯ ನೀರನ್ನ ಯಾರು ಪಾನ ಮಾಡ್ತಾರೋ, ಯಾರು ಕುಡಿತಾರೋ, ಅದು ಮಕ್ಕಳಲ್ಲಿ
ಮಕ್ಕಳಾಗದ ಮಹಿಳೆಯರು ಕುಡಿದ್ರೆ ಅವರಿಗೆ ಗರ್ಭವನ್ನ ಕಟ್ಟಿಸುವಂತಹ ಒಂದು ಶಕ್ತಿ ಆ ನೀರಿಗಿದೆ ಅಂತಕ್ಕಂಥದ್ದನ್ನ ಈ ಭಟ್ಟರ ತೋಂಡಿ ಪುರಾಣ ಇಲ್ಲಿ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸೋದಾದ್ರೆ ಏಸು ನಡೆದಿದ್ದು ಈ ಗಂಗಾಮಾಯಿಯ ಕೆರೆಯ ನೀರಿನ ಮೇಲೆ ಎಂದು ಪಾದ್ರಿ ಒಬ್ಬ ಹೇಳಿದಂತ ಸಂದರ್ಭದಲ್ಲಿ ವಲಯರ ಹೆಂಗಸಿನ ಮೇಲೆ ಮೈದುಂಬಿ ಬಂದಂತಹ ಸಾಕ್ಷಾತ್ ಗಂಗಾಮಾಯಿ ಅಥವಾ ಗಂಗಾ ದೇವತೆ ಅವಳ ಮೈದುಂಬಿ ಹೌದೌದು ಎಂದು ಹೇಳಿಸಿದಾಕೆ. ನೋಡಿ ಎಷ್ಟರ ಮಟ್ಟಿಗೆ ಆ ನಿಂತ ನೀರಾದ ಗಂಗಾಮಾಯಿಯ ಕೆರೆಯ ಆ ಊರಿನ ಚಿತ್ರಣದಲ್ಲಿ ಇಲ್ಲಿ ಯಾವ ರೀತಿ ಮೌಢ್ಯತೆ ತುಂಬಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಎಷ್ಟರ ಮಟ್ಟಿಗೆ ಅಲ್ಲಿ ಮೌಢ್ಯತೆಯ ಪೋಷಣೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಲ್ಲಿ ಆ ಕೆರೆ ಮೌಢ್ಯತೆಯ ಆಗರವೇ ನಿಂತ ನೀರಿನ ಕೆರೆಯಲ್ಲಿ ಅಡಗಿದೆ ಅಂತಕ್ಕಂಥದ್ದು. ಇಡೀ ಮೌಢ್ಯತೆಯ ಆಗರವೇ ಆ ಗಂಗಾಮಾಯಿ ಕೆರೆಯಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಸಾಲುಗಳಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಇದು ಗಂಗಾಮಾಯಿ ಕಥೆಯ ಇಲ್ಲಿ ಗಂಗಾಮಾಯಿ ಕವಿತೆಯ ಮೂರನೆಯ ಒಂದ್ ಕಡೆ ಮೂರನೆಯ ಭಾಗ ಅಂತಕ್ಕಂಥದ್ದು. ಇನ್ನೊಂದು ಭಾಗ ಅದು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಒಂದೊಂದೇ ಪದ್ಯವನ್ನ ತಗೊಂಡು ಅದರ ಅರ್ಥ ವಿವರಣೆಯನ್ನ ವಿಶ್ಲೇಷಣೆ ಮಾಡಿ ನಿಮಗೆ ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ.